ಬಂದು ನಮ್ಮ ದಿವಂಗತ ನಾಗೇಶ್ ಅವರ ಇದಕ್ಕೆ ಕಾರ್ಯಕ್ರಮಕ್ಕೆ ಅಂತಿಮ ಕಾರ್ಯಕ್ರಮಕ್ಕೆ ಹೋಗಿ ಬಂದವನು ರಾತ್ರಿ ಹೇಳಿದ್ರು ನೀವು ಹೋಗಬೇಡಿ ಅಂತ ಮನಸ್ಸೊಪ್ಪಲಿಲ್ಲ. ಇಲ್ಲಿ ಬಂದೆ. ಬಂದಾದ್ಮೇಲೆ ಇಲ್ಲಿ ನೋಡಿದಂಥ ಈ ಒಂದು ಕೌಶಲ್ಯ ಮತ್ತು ಪ್ರತಿಭೆ ಎಷ್ಟು ಮಟ್ಟಿಗಿದೆ ಈ ದೇಶದಲ್ಲಿ ಅನ್ನೋದನ್ನು ನಮಗೆ ಇಲ್ಲಿ ಸುಮಾರು 25 ರಾಜ್ಯಗಳಿಂದ 95ಕ್ಕೂ ಮೇಲ್ಪಟ್ಟು ಮಳಿಗೆಗಳನ್ನು ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿಲ್ಲದಾಗೇ ಮಾಡಿದ್ದಾರೆ. ನಾನು ಇದರ ಪ್ರಾಯೋಜಕರಿಗೆ ನಾನು ಒಂದು ಮಾತು ಹೇಳಿದೆ, ಇಂಥವೆಲ್ಲನೂ ಕೂಡ ಯಾವುದೇ ಸರ್ಕಾರ ಇರಲಿ, ನಾಗರಿಕ ಸರ್ಕಾರ ಇದನ್ನು ಉಪಯೋಗಿಸ್ಕೋಬೇಕು. ಮುಂದೊಂದು ದಿನಗಳಲ್ಲಿ ಇಂಥವು ಮಾಡುವಾಗ ನಮ್ಮ ಗಮನಕ್ಕೆ ತನ್ನಿ, ಯಾರಿಗೆ ಹೇಳಬೇಕು ಹೇಳೋಣ. ಯಾವ್ಯಾವುದೋ ರಾಜ್ಯದಿಂದ ಇಲ್ಲಿ ಬಂದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ಆದಿವಾಸಿಗಳ ಜನಜೀವನದ ಮಟ್ಟವನ್ನು ಕೈಮಗದಿಂದ ಮತ್ತು ತಮ್ಮ ಕೈಯಿಂದ ಮಾಡ್ತಕ್ಕಂಥ ಕೆಲವು ಕರಕುಶಲ ವಸ್ತುಗಳನ್ನು ನಾವು ದೇಶಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 30ಕ್ಕೂ ಮೇಲ್ಪಟ್ಟು 35ಕ್ಕೂ ಮೇಲ್ಪಟ್ಟು MOSಗಳನ್ನು ಮಾಡಿ ನಮ್ಮನ್ನು ಪ್ರತಿಯೊಬ್ಬರನ್ನು ಕೂಡ ಒಂದಲ್ಲ ಒಂದು ರಾಜ್ಯಕ್ಕೆ ಕಳಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದೊಂದು ರಾಜ್ಯದ ಒಂದೊಂದು ಕಲೆ ಇದೆ, ಒಂದೊಂದು ರಾಜ್ಯದ ಒಂದೊಂದು ಕುಶಲತೆ ಇದೆ, ಕೈಗಾರಿಕೆ ಇದೆ, ಅವ್ರದ್ದೇ ಆದಂಥ ಒಂದು ಇದಿದೆ. ನಾನು ವೆಸ್ಟ್ ಬೆಂಗಾಲ್ನಿಗೆ ಹೋದಾಗ ಒಂದು ಸಣ್ಣ ಮೀನು ದೊಡ್ಡ ಮೀನಿಗೆ ಏನು ಹೇಳ್ತದೆ, ದೊಡ್ಡ ಮೀನು ಆ ಮೀನನ್ನು ತಿನ್ನೋದಕ್ಕೆ ಮುಂಚೆ ತಾನೇ ಯೋಚನೆ ಮಾಡ್ತದೆ. ಇವೆಲ್ಲವನ್ನು ಕೂಡ ಈ ಸೊಗಡನ್ನು, ಹಳ್ಳಿಗಾಡಿನ ಸೊಗಡನ್ನು ಒಂದುಗೂಡಿಸ್ತಕ್ಕಂಥದಕ್ಕೆ ಸ್ವತಂತ್ರ ಬಂದು 80 ವರ್ಷ ಆದಮೇಲೂ ಕೂಡ ಸರಿಯಾದ ದಾರಿಯಲ್ಲಿ 12 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ವಿಕಸಿತ ಭಾರತ 2047ಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಮಗೊಂದು ದೊಡ್ಡ ಉದಾಹರಣೆ ಆಗಿದೆ. ಇದಕ್ಕೆ ನಾಗರಾಜ್ ಹುಂಡೇಕರ್ ಅವರು, ಹಿರಿಯರಾದ ರವೀಂದ್ರ ಭಟ್ ಅವರು, ಅವರ ಮತ್ತು ನಿಮ್ಮ ಹೆಸರು ಸ್ವಾಮಿ ವೆಂಕಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ದಿ ಇಂಡಿಯನ್ ಆರ್ಟಿಸನ್ಸ್ ಹಾರ್ಟ್ ಇವತ್ತಿಂದ 10 ದಿನಗಳಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಭಾರತ ದೇಶದ 25 ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಆರ್ಟಿಸನ್ಸು ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಡೆಲ್ಲಿ, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಈ ಥರ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಇಲ್ಲಿ ಹ್ಯಾಂಡ್ಲೂಮ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಆರ್ಟಿಫ್ಯಾಕ್ಟ್ಸ್, ಆ್ಯಂಟೀಕ್ಸ್, GI ಟ್ಯಾಗ್ಡ್ ಆ್ಯಂಡ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಸಸ್ಟೈನಬಲ್ ಪ್ರಾಡಕ್ಟ್ಸ್ಗಳಿದೆ. ನಾವು ಇದನ್ನು ಬರೀ ಎಕ್ಸಿಬಿಷನ್ ಅನ್ನೋದಿಲ್ಲ, ಇದು ಒಂದು ಫೆಸ್ಟಿವಲ್ ಆಫ್ ಕ್ರಾಫ್ಟ್ಸ್. ನೀವು ಎಲ್ಲ ಕ್ರಾಫ್ಟ್ಗಳನ್ನು ನೋಡ್ಬೋದು. ಪ್ಲಸ್ ತುಂಬ ಲೈವ್ ಡೆಮಾನ್ಸ್ಟ್ರೇಷನ್ಗಳಿರುತ್ತೆ. ರಾಜಸ್ಥಾನಿಂದ ಲಾಕ್ ಬ್ಯಾಂಗಲ್ ರೆಡಿ ಮಾಡಿಕೊಡ್ತಾರೆ ನಿಮ್ಮ ಸೈಜ್ ಕೊಟ್ಟರೆ. ರಾಜಸ್ಥಾನಿಂದ ಕ್ಯಾಮಲ್ ಲೆದರಿಂದ ಚಪ್ಪಲಿಗಳನ್ನ ಮಾಡಿಕೊಡ್ತಾರೆ, ಅದು ತುಂಬ ನಿಮ್ಮ ದೇಹಕ್ಕೆ ಹಿತ. ಮತ್ತು ಇದೇ ಥರವಾಗಿ ರಾಜಸ್ಥಾನದಿಂದ ಗೊಂಬೆಗಳನ್ನ, ಗೊಂಬೆಗಳನ್ನ ರೆಡಿ ಮಾಡಿಕೊಡ್ತಾರೆ. ಮತ್ತು ಬಾರ್ಮರ್ ರಗ್ಸ್ ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಈ ಥರ ಇದೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಗೆ ನಾವು ತಂದಿದ್ದೀವಿ. ಸುಮಾರು 10 ದಿನಗಳ ಕಾಲ ಈ ಕಾರ್ಯಕ್ರಮ MG ರೋಡಿನ ಮೆಟ್ರೋ ಸ್ಟೇಷನ್ ಕೆಳಗಡೆ ರಂಗೋಲಿ ಆರ್ಟ್ ಸೆಂಟರ್ ಅಂತ ಇದೆ. ಇದೊಂದು ತುಂಬ ಪ್ರೆಸ್ಟೀಜಿಯಸ್ ವೆನ್ಯೂ ಆಗಿರೋದ್ರಿಂದ ನಾವು ಇಲ್ಲಿ ಇದು 3ನೇ ಶೋ ಹೋಸ್ಟ್ ಮಾಡ್ತಿದ್ದೀವಿ. ಬೆಂಗಳೂರಿನವ್ರು ಬಂದು ನಿಮ್ಮ ಸ್ನೇಹಿತರೊಂದಿಗೆ, ಫ್ಯಾಮಿಲಿಗಳಿಗೆ ಬಂದು ಇಲ್ಲಿರೋ ಕುಶಲಕರ್ಮಿಗಳನ್ನ ಎನ್ಕರೇಜ್ ಮಾಡಿ ಭಾರತದ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡೀರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಡಿಸ್ಕೌಂಟ್ ಏನೂ ಇರೋದಿಲ್ಲ ಇಲ್ಲಿ, ಯಾಕಂದರೆ ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಇದು ಮಷಿನ್ ಮೇಡ್ ಅಲ್ಲ. ಇಲ್ಲಿ ಬರೋ ಕಸ್ಟಮರ್ಸ್ ಅಥವಾ ಆರ್ಟ್ ಲವರ್ಸ್ ಹೇಗಿರ್ತಾರೆ ಅಂತಂದರೆ, ಆರ್ಟಿಸನ್ ಕೈಯಿಂದ ಮಾಡಿರೋದು ತುಂಬ ವ್ಯಾಲ್ಯೂ ಮಾಡ್ತಾರೆ. ಯಾರು ಬಾರ್ಗೇನ್ ಮಾಡೋದಿಲ್ಲ, ಬಂದು ಖುಷಿಯಾಗಿ ದುಡ್ಡು ಕೊಡ್ತಾರೆ. ಏನಕ್ಕೆ ಇದೆಲ್ಲ ಹ್ಯಾಂಡ್ ಮೇಡ್, ಯಾವುದೂ ಮಷಿನ್ ಮೇಡ್, ಎವ್ರಿಥಿಂಗ್ ಇಸ್ ಹ್ಯಾಂಡ್ ಮೇಡ್.